ಸಾವು ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಎದುರಿಸಬೇಕಾದ ಅಂತಿಮ ಸತ್ಯ. ಆದರೆ ನಮ್ಮ ಭೂಮಿಯ ಮೇಲೆ ಒಂದು ಜೀವಿ ಇದೆ, ಅದಕ್ಕೆ ಸಾವೇ ಇಲ್ಲ. ಹೌದು, ನೀವು ಕೇಳುತ್ತಿರುವುದು ನಿಜ. ಸೈನ್ಸ್ನಲ್ಲಿ ಇದನ್ನು ಇಮ್ಮಾರ್ಟಲ್ ಜೆಲಿಫಿಶ್ ಎಂದು ಕರೆಯುತ್ತಾರೆ. ಆದರೆ ಇಷ್ಟಕ್ಕೂ ಈ ಪುಟ್ಟ ಜೀವಿಯ ಬಯಾಲಜಿ ವಿಜ್ಞಾನಿಗಳನ್ನು ಯಾಕೆ ಹೆದರಿಸುತ್ತಿದೆ? ಇದು ಅಮರತ್ವವನ್ನು ಹೇಗೆ ಪಡೆದುಕೊಳ್ಳುತ್ತೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಭಯಾನಕ ರಹಸ್ಯವನ್ನು ಬಯಲು ಮಾಡೋಣ. ಪರಿಚಯ ಮತ್ತು ಗಾತ್ರ. ಮೊದಲನೆಯದಾಗಿ, ಈ ಜೆಲಿಫಿಶ್ ಯಾವುದೋ ದೈತ್ಯಾಕಾರದ ಜೀವಿ ಅನ್ಕೋಬೇಡಿ. ಇದು ಕೆರೆಬಿಯನ್ ಸಮುದ್ರದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದರ ದೇಹ ಸಂಪೂರ್ಣವಾಗಿ ಪಾರದರ್ಶಕವಾಗಿರುತ್ತದೆ ಮತ್ತು ಒಳಗೆ ಕೆಂಪು ಬಣ್ಣದ ಜಠರ ಕಾಣಿಸುತ್ತದೆ. ಸಾಮಾನ್ಯವಾಗಿ ಯಾವುದೇ ಜೀವಿ ವಯಸ್ಸಾದಂತೆ ಸಾಯುತ್ತೆ, ಆದರೆ ಈ ಜೆಲಿಫಿಶ್ಗೆ ವಯಸ್ಸಾದಾಗ ಅಥವಾ ಯಾರಾದರೂ ಇದರ ಮೇಲೆ ದಾಳಿ ಮಾಡಿದಾಗ, ಇಲ್ಲದೆ ಆಹಾರ ಸಿಗದೇ ಇದ್ದಾಗ ಇದು ಸಾಯುವ ಬದಲು ಒಂದು ಮ್ಯಾಜಿಕ್ ಮಾಡುತ್ತೆ. ಭಯಾನಕ ಬಯಾಲಜಿ, ಸೆಲ್ಯುಲಾರ್ ಟ್ರಾನ್ಸ್ ಡಿಫರೆನ್ಸಿಯೇಷನ್. ಇಲ್ಲಿಂದಲೇ ಇದರ ಭಯಾನಕ ಬಯಾಲಜಿ ಶುರುವಾಗುವುದು. ಈ ಪ್ರಕ್ರಿಯೆಯನ್ನು ಸೈನ್ಸ್ನಲ್ಲಿ ಟ್ರಾನ್ಸ್ ಡಿಫರೆನ್ಸಿಯೇಷನ್ ಎಂದು ಕರೆಯುತ್ತಾರೆ. ಯಾವಾಗ ಈ ಜೆಲಿಫಿಶ್ಗೆ ಅಪಾಯ ಎದುರಾಗುತ್ತದೆಯೋ, ಅದು ತಕ್ಷಣ ತನ್ನ ವಯಸ್ಸಾಗುವ ಪ್ರಕ್ರಿಯೆಯನ್ನು ಉಲ್ಟಾ ರಿವರ್ಸ್ ಮಾಡಿಬಿಡುತ್ತದೆ. ಅಂದರೆ ವಯಸ್ಸಾದ ಜೆಲಿಫಿಶ್ ಮರಳಿ ತನ್ನ ಬಾಲ್ಯದ ರೂಪಕ್ಕೆ, ಅಂದರೆ ಪೋಲಿಪ್ ಹಂತಕ್ಕೆ ತಲುಪುತ್ತದೆ. ಇದನ್ನು ಸರಳವಾಗಿ ಹೇಳಬೇಕೆಂದರೆ, ಒಬ್ಬ 80 ವರ್ಷದ ಮುದುಕ ತನಗೆ ವಯಸ್ಸಾಯಿತು ಅಥವಾ ಕಾಯಿಲೆ ಬಂತು ಎಂದು ತಕ್ಷಣ ಮತ್ತೆ ತಾಯಿಯ ಗರ್ಭದ ಒಳಗಿನ ಮಗುವಾಗಿ ಬದಲಾಗುವ ಹಾಗೆ, ಇದು ತನ್ನ ದೇಹದ ಹಳೆಯ ಜೀವಕೋಶಗಳನ್ನು ಸಂಪೂರ್ಣವಾಗಿ ಹೊಸ ಜೀವಕೋಶಗಳನ್ನಾಗಿ ಪರಿವರ್ತಿಸಿಕೊಳ್ಳುತ್ತದೆ. ಹೀಗೆ ಇದು ಸತ್ತರೂ 10 ಹೊಸ ಜೆಲಿಫಿಶ್ಗಳಾಗಿ ಮರುಜನ್ಮ ಪಡೆದು ಸಾಗರಗಳಲ್ಲಿ ತೇಲಲು ಆರಂಭಿಸುತ್ತದೆ. ಈ ಸೈಕಲ್ ಕೋಟ್ಯಾಂತರ ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಲೇ ಇದೆ. ಇದು ನಿಜವಾಗಿಯೂ ಅಮರವೇ? ಅಪಾಯಗಳೇನು? ಹಾಗಾದರೆ ಇದಕ್ಕೆ ಸಾವೇ ಇಲ್ವಾ? ಅಂದಹಾಗೆ ಇದಕ್ಕೆ ನೈಸರ್ಗಿಕ ಸಾವು ಇಲ್ಲ ಅನ್ನೋದು ನಿಜ. ಆದರೆ ಬೇರೆ ದೊಡ್ಡ ಮೀನುಗಳು ಇದನ್ನು ತಿಂದರೆ ಅಥವಾ ಯಾವುದಾದರೂ ಕಾಯಿಲೆ ಬಂದರೆ ಇದು ಸಾಯಬಹುದು. ಆದರೆ ವಿಜ್ಞಾನಿಗಳನ್ನು ಕಾಡುತ್ತಿರುವ ದೊಡ್ಡ ಆತಂಕ ಏನೆಂದರೆ, ಇವುಗಳಲ್ಲಿ ನೈಸರ್ಗಿಕ ಸಾವು ಇಲ್ಲದ ಕಾರಣ ಸಮುದ್ರಗಳಲ್ಲಿ ಇವುಗಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗುತ್ತಿದೆ. ಪ್ರಪಂಚದಾದ್ಯಂತ ಸಾಗರಗಳಲ್ಲಿ ಇವು ಸದ್ದಿಲ್ಲದೆ ಹರಡಿಕೊಳ್ಳುತ್ತಿವೆ. ಇದನ್ನು ವಿಜ್ಞಾನಿಗಳು ಅ ಸೈಲೆಂಟ್ ಇನ್ವೇಷನ್, ಸದ್ದಿಲ್ಲದ ಆಕ್ರಮಣ ಎಂದು ಕರೆಯುತ್ತಾರೆ. ಪ್ರಕೃತಿಯ ಈ ರಹಸ್ಯವನ್ನು ನಿಜಕ್ಕೂ ನಂಬಲು ಅಸಾಧ್ಯವಾದದ್ದು. ವಿಜ್ಞಾನಿಗಳು ಈಗಲೂ ಈ ಜೆಲಿಫಿಶ್ನ DNA ಅನ್ನು ಸ್ಟಡಿ ಮಾಡುತ್ತಿದ್ದಾರೆ. ಒಂದು ವೇಳೆ ಈ ರಹಸ್ಯ ಮನುಷ್ಯನಿಗೆ ಸಿಕ್ಕಿಬಿಟ್ಟರೆ ಮನುಷ್ಯನು ಅಮರನಾಗಬಹುದೇ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ರೋಮಾಂಚನಕಾರಿ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.